ಏನ್ರಲ್ಲಿ ಹೊಡೆದಿರೋದು ಅದು? ಹಳೆ ಸೈಡ್ಗೆ ಇಟ್ಕೊಂಡು ಇದು ಕೈ ಮಾಡಿದ್ದು ಇವ್ರನ್ನ ಅಡ್ಡ ಬಿಡ್ಸಕ್ ಹೋಗಿದ್ದು ಹೆಂಗಸ್ರು ಅಂತ ಕೊಡ್ದಿರ ಅವ್ರನ್ನ ನಮ್ಮನ್ನೆಲ್ಲರನ್ನು ಕೈ ಮಾಡವ. ಇವಾಗ ಅವ್ರು ನೋಡಿತಾ ಇದ್ರೆ ಅವರು ಪೊಲೀಸವ್ರು ಹಂಗೆ ಇರ್ತಾರೆ. ನಾವು ಹೋಗಿ ಬಿಡ್ರಿ ಯಾಕೆ ಪೊಲೀಸವ್ರಾಗ್ಲಿ ಕೈ ಮಾಡೋದು ತಪ್ಪು ಅಂತ ನಾವು ಹೋಗಿ ಅಡ್ಡಾದ್ರೆ ಹೆಂಗಸ್ರು ಅಂತ ನೋಡಿದ್ರೆ ಹೆಂಗಸ್ರ ಮೇಲೆ ಕೈ ಮಾಡ್ತಾರೆ. ಅದು ಕೆಟ್ಟ ಮಾತುಗಳು. ಪೊಲೀಸವ್ರು ಇವಾಗ ಬೇರೆಯವ್ರು ಮಾತಾಡಿದ್ರೆ ಕೆಟ್ಟ ಮಾತು ನೀವು ಮಾತಾಡ್ಕೊಡ್ತೀವಿ ಸಂಸ್ಕಾರ ಇಲ್ಲ ಅಂತಾರೆ. ಅವರೇ ಮಾತಾಡಿದ್ರೆ ಏನು ಬೇಕು ಅಮ್ಮನ್ನು ಮಾತಾಡ್ಬೋದು, ಗಾಂಡು ನನ್ನ ಇಂಥವೆಲ್ಲ ಕೆಟ್ಟ ಮಾತುಗಳು ಬಳಸೋದು ಸರ್ ಅವರು. ಇವಾಗ ನಾವೇನೋ ಇವಾಗ ಕಷ್ಟ ಅಂತ ಬಂದವ್ರು ನಮಗೆ ಈ ಗತಿ ಆದ್ರೆ ಇನ್ನ ಗೊತ್ತಿಲ್ದಾರ ಬರ್ತಾರೆ ಅಂಥವ್ರಿಗಿಂತ ಗತಿ ನೀನು ಲಾಸ್ಟಿಕ ಅಂತ ನನ್ನ ಪ್ರಶ್ನೆ ಇದು. ನಂಬಿಕೆ ಯಾರಿಗೆ ಇರ್ತೈತೆ? ಇನ್ನು ನಂಬಿಕೆ ಹಿಂಗಾದಾಗ ಇನ್ನು ಎಲ್ಲೋದು ಅಷ್ಟೇ ಬಿಡೋದು. ಇವರು ಪೊಲೀಸು ಯೂನಿಫಾರ್ಮ್ ಹಾಕೊಂಡು ಇವ್ರು ಮಾಡೋದೆಲ್ಲ ಸರಿ, ಹಿಂಗೆ ಮಿಕ್ಕಿದವರೆಲ್ಲ ತಪ್ಪು. ಎರಡೂ ಕಡೆ ಯೋಚನೆ ಮಾಡಬೇಕು, ಮಾತಾಡಬೇಕು ಅವರು. ಅದು ಬಿಟ್ಬಿಟ್ಟು ಏಕೆ ಒಂದು ಕಡೆ ಮಾತಾಡೋ ಜಡ್ಮೆಂಟ್ ಇವರೇ ಮಾಡಿಬಿಡ್ತಾರೆ. ಅಲ್ಲಿಗೆ ಏನು ಟೇಷನ್ ಇಲ್ಲಿ ತಿಕ್ಕೋರ ಗೊತ್ತಿಲ್ಲ. ಒಂದೇ ಸಲ ಎಲ್ಲ ನಮ್ಗಾಗಿದ್ದು, ಪ್ರತಿ ಸಲ ಇದೇ ಥರ ಆಗಿದೆ. ಹ್ಞೂ ಸರ್, ಅಲ್ಲಿ ಇದ್ದಿದ್ದಕ್ಕೆ ಏನಕ್ಕೆ ಅಂತ ಕೇಳಿ ಇವಾಗ ಯಾಕೆ ಸರ್ ಅಂತಂದರೆ ಇವಾಗ ಹೆಂಗಸರು ಅಡ್ಡ ಹೋಗ್ತೀರ ಅಂದ್ಕೊಳ್ರಿ. ಕಾಮನ್ನಾಗಿ ಒಂದು ಮನುಷ್ಯನಿಗೆ ಇರಬೇಕು ಅಡ್ಡ ಹೋಗ್ಬೇಕು ಅಂತ. ಪೊಲೀಸರಲ್ಲಿ ನಿಂತ್ಕೊಂಡು ನೋಡ್ತಾರೆ, ಏನು ಆಗಿದ್ದಾಗೋಯ್ತು ಬಿಡ್ರಿ ಅಂತ ಹೇಳ್ತಾರೆ. ಅಲ್ಲಿ ಅವ್ರಿಗೆ ಮರ್ಯಾದೆ ಇರೋದು, ಇನ್ನು ಬೇರೆಯವ್ರಿಗೆ ಇರಲ್ವಾ? ಯಾವ ರೀತಿ ಗಲಾಟೆ ಆಗಿದೆ? ಏನು ರೀಸನ್ನೇ ಇಲ್ಲ. ಅವರು ಏನೋ ಅವ್ರ ಫ್ರೆಂಡ್ ಇವಾಗ ಬಂದವ್ರಲ್ವಾ, ಅವ್ರಿಗೇನು ಅದು ಸೆಟಲ್ಮೆಂಟ್ ಮಾಡಬೇಕು ಅಂತ ಒಳಗಡೆ ಈ ಕಡೆ ನೋಡ್ತಿದ್ದಂಗೆ ಏಕೆ ಬಿಟ್ಟು ಹೊಡೆದಿದ್ದವರು. ಹಿಂಗೆ ಮಾತಾಡ್ಕೊಂಡು ಎದುರು ಹೊಡೆಯೋದಲ್ಲ, ಎತ್ತೋ ನೋಡ್ತಿದ್ದವ್ರು ಬೇಕಾಗಿ ಬಂದು ಹೊಡೆದಿದ್ದವ್ರು. ಒಬ್ಬರೇನ ಕೈ ಮಾಡಿದ್ದು? ಅವರು ಪಂಚಲಪ್ಪನವ್ರು ಯಾರು ಅವರೊಬ್ಬರೇ ಮಾಡಿದ್ದು. ಆವಾಗ ಯಾರು ಇದ್ರು ಅಲ್ಲಿ? ಅವ್ರೆಲ್ಲರೂ ಇನ್ಸ್ಪೆಕ್ಟರ್ ಇದ್ರು, ಇನ್ನೊಬ್ರು ಅವರೆಲ್ಲ ಇದ್ರು, ಎಲ್ಲ ಪೊಲೀಸ್ ಬಂದು ಎಲ್ಲ ಇದ್ರು, ಎಲ್ಲರೂ ಇದ್ರು. ಮತ್ತೆ ಇಲ್ಲಿ ಅಲ್ಲಿ ಬಂದಿದ್ದವರು ಸ್ಟೇಷನಲ್ಲಿ ಎಲ್ಲರೂ ಇದ್ರು. ಎಲ್ಲರೂ ಮನೆ ಗಲಾಟೆ ಆಯ್ತು. ಆಗೋಯ್ತು ಅಂತ ಬಿಟ್ರೆ ಅಲ್ಲಿಗೆ ನಾವೇ ಅದ ಕೆಲಸ ಮಾಡಿದ್ರೆ ನಮ್ಗೆ ಶಿಕ್ಷೆ ಆಗ್ತೈತೆ. ಅವ್ರು ಮಾಡಿದ್ರೆ ಏನೂ ಇಲ್ಲ ಅಂತ ಅರ್ಥ ಆಯಿತು. ಅವ್ರೇನಾದ್ರು ಕೈ ಮಾಡ್ಬೋದು, ಬೂಟಲ್ಲಿ ಹೊಡಿಬೋದು, ಏನಾದರೂ ಮಾಡ್ಬೋದು. ರಕ್ತ ಬರಂಗೆ ಹೊಡಿಯೋಕೆ ಏನು ರೈಟ್ಸ್ ಐತೆ ಅವ್ರಿಗೆ ಅಂತ ಕಷ್ಟ ಅಂತ ಇದೆಲ್ಲರಿಗೂ ಕಾನೂನು ರೀತಿ ಅವ್ರ ಸ್ಟೇಷನ್ ಅದಕ್ಕೆ ಬರ್ತಾರೆ. ಅದು ಬಿಟ್ಬಿಟ್ಟು ಇವಾಗ ಅವ್ರ ಮೇಲೆ ಅಲ್ಲೇ ಮಾಡ್ಬಿಟ್ಟು ಕಳ್ಸೋದಕ್ಕೆ ಯಾವ ನ್ಯಾಯ ಇದೆ ಅಂತ. ಇಲ್ಲಿಗೆ ಒಂದು ಮನುಷ್ಯನ ಎಲ್ಲಕ್ಕೆ ಮಾಡಿಕೊಡ್ದಾ? ಘಟನೆ ನೋಡಿ ಏನು ಅನಿಸುತ್ತೆ ನಿಮಗೆ? ಇಲ್ಲಿ ದೊಡ್ಡ ಸ್ಟೇಷನ್ ಅಂತ ನ್ಯಾಯಗಳಂತ ಸಿಕ್ಕಲ್ಲ. ಇಲ್ಲಿ ಏನೋ ದುಡ್ಡಿದ್ದವ್ರು ಬಂದು ಅವ್ರ ಪರ ಇವ್ರ ಪರ ಮಾಡ್ಕೋಬೋದು ಬಿಟ್ರೆ ಬಡವ್ರಿಗಂತೂ ಏನು ಪೈಸೆ ನ್ಯಾಯ ಸಿಕ್ಕಲ್ಲ ಇಲ್ಲಿ. ಆ ಥರ. ನಮ್ಮ ಹೆಸರು ಮೇಡಮ್? ನಂದಿನಿ ಮೇಡಮ್. ನಿಮ್ಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಕ್ಕೆ ಈ ಥರ ಸರ್ ಹೆಲ್ಪ್ ಮಾಡಕ್ಕೆ ಬಂದಿದ್ದೀನಿ. ಇವಾಗ ಒಂದು ಹೆಂಗಸು ನನಗೂ ನಾಳೆ ದಿವಸ ಕಷ್ಟ ಅಂದ್ರೆ ಹಣ ಅನ್ಕೊಂಡು ಹೋಗ್ಬೇಕು, ಆ ಥರ ನಾವು ಬಂದಿದ್ದೇವೆ ಅಷ್ಟಕ್ಕೆ. ಇವಾಗ ನೀವು ಯಾಕೆ ಇದರಲ್ಲಿ ಇನ್ವಾಲ್ವ್ ಆದರೆ ನಾವು ಇದಕ್ಕೆ, ಯಾಕಂದ್ರೆ ಅವ್ರಿಗೇನು ದುಡ್ಡು ಹೋಗುತ್ತೋ ಹೋಗಲ್ಲ ಅಂತ ನನಗೆ ಗೊತ್ತಿಲ್ಲ. ನೀವೇನಕ್ಕೆ ಇನ್ವಾಲ್ವ್ ಆದರೆ ಇದು ನಿಮ್ಮ ಸಂಬಂಧ ಇಲ್ಲ ಅಂತ ಬಂದಿದ್ದು. ನಮ್ಮ ಫ್ರೆಂಡ್ ಅವರು ಬಂದವರು, ನಮ್ಮ ಫ್ರೆಂಡ್ ಈ ಥರ ಬಂದು ಅವ್ರದ್ದು ಅವ್ರ ಸೈಡಲ್ಲಿ ಇರ್ತೈತಲ್ಲ ಸರ್, ಆ ಥರ ಎಲ್ಲದರಲ್ಲೂ ನಾವು ಇರೋರಿದ್ದಂಗೆ ಕೇಳ್ತೀರಿ, ಅದಕ್ಕೆ ಅಷ್ಟೇ. ಅವ್ರು ಕೇಳ್ದಂಗೆಲ್ಲ ದುಡ್ಡು ಕೊಡಲ್ವಲ್ಲ ಅಷ್ಟೇ. ಅದ್ರಲ್ಲಿ ಹೆಂಗಸು ಅಂತ ಕೇಳಿದ್ರೆ ಕೆಟ್ಟ ಮಾತನ್ನು ಬಳಸ್ತಾರೆ. ಹೆಂಗಸರನ್ನೇ ಅವಳು ಇವಳು ಅಲ್ಲಿಗೆ ಅವರು ಹೆಂಡತಿ ಮಕ್ಕಳು ಅವ್ರಿಗೆ ಸಂಸ್ಕಾರ ಇದೆ, ಅದೇನೇ ಕಲ್ತವ್ರೋ ಅದೇ ರೀತಿ ಮಾಡ್ತಾರೆ, ನಮ್ಗೆ ಗೊತ್ತಿಲ್ಲ.